ಹಲೋ ಸ್ನೇಹಿತರೆ, ಆಸೆ ಧಾರಾವಾಹಿಯ ಮೀನಾ ಅಲಿಯಾಸ್ ಪ್ರಿಯಾಂಕಾ DS ಅವರು ಅದ್ಭುತವಾಗಿ ಮೀನಾ ಪಾತ್ರವನ್ನು ನಿಭಾಯಿಸುತ್ತಿದ್ದಾರೆ. ಅವರು ತಮ್ಮ ಒಂದು ಎಪಿಸೋಡ್ಗೆ ಪಡೆಯುವ ಸಂಭಾವನೆ ಹಾಗೂ ಅವರ ವಯಸ್ಸು, ಮದುವೆ, ಬಾಯ್ಫ್ರೆಂಡ್, ಊರು, ಮನೆ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮೀನಾ ಅವರ ನಿಜವಾದ ಹೆಸರು ಪ್ರಿಯಾಂಕಾ DS. ಅವರು ಡಿಗ್ರಿಯನ್ನು ಮಾಡಿದ್ದಾರೆ. ಡ್ಯಾನ್ಸ್ನಲ್ಲಿ ಕೂಡ ನಂಬರ್ 1 ಹಾಗೂ ಅವರು ಮಾಡೆಲಿಂಗ್ ಕ್ಷೇತ್ರದಲ್ಲಿ ಕೂಡ ಮಿಂಚಿದ್ದಾರೆ. ಹೌದು ಸ್ನೇಹಿತರೆ, ಮಾಡೆಲಿಂಗ್ ಕ್ಷೇತ್ರದಲ್ಲಿ ಇದ್ದಾಗ ಅವರಿಗೆ ಈ ಸೀರಿಯಲ್ಗಳಲ್ಲಿ ನಟನೆಯ ಅವಕಾಶ ಸಿಕ್ಕಿದೆ ಎಂದು ಕೆಲವೊಂದು ಇಂಟರ್ವ್ಯೂವಲ್ಲಿ ಹೇಳಿಕೊಂಡಿದ್ದಾರೆ. ಅವರು ರೀಲ್ಸ್, ಯೂಟ್ಯೂಬಲ್ಲಿ ಕೂಡ ಮಿಂಚುತ್ತಾ ಇದ್ದಾರೆ ಸದ್ಯಕ್ಕೆ. ಅವರು ಮೊದಲು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಪುಣ್ಯವತಿ ಎಂಬ ಧಾರಾವಾಹಿಯಲ್ಲಿ ಪದ್ಮಿನಿ ಆಗಿ ಲೀಡ್ ಆಕ್ಟರ್ ಆಗಿ ನಟಿಸಿದ್ದರು. ಇದು ಅವರಿಗೆ ಬಿಗ್ ಹಿಟ್ಟೇ ಕೊಟ್ಟಿತ್ತು. ಈ ಸೀರಿಯಲ್ನಿಂದ ಅವರಿಗೆ ಆಸೆ ಎಂಬ ಧಾರಾವಾಹಿಯಲ್ಲಿ ಅವಕಾಶ ಸಿಕ್ಕಿತ್ತು ಎಂದು ಅವರೇ ಹೇಳಿಕೊಂಡಿದ್ದಾರೆ. ಆದರೆ ಪುಣ್ಯವತಿಯಲ್ಲಿ TRP ವಿಷಯದಲ್ಲಿ ಕೆಳಗಡೆ ಬಿತ್ತು. ಅದಕ್ಕೆ ಆ ಧಾರಾವಾಹಿಯನ್ನು ಕಥೆಯನ್ನು ಬೇಗನೆ ಮುಗಿಸಿದ್ದರು. ಆದ್ದರಿಂದ ಅವರು ಆಸೆ ಎಂಬ ಧಾರಾವಾಹಿಗೆ ಸೆಲೆಕ್ಟ್ ಆಗಿದ್ದಾರೆ. ಆದರೆ ಪುಣ್ಯವತಿ ಧಾರಾವಾಹಿಯಲ್ಲಿ ನಟಿಸಿದ್ದ ನಟನ ಮೇಲೆ ಮೀನಾ ಅಲಿಯಾಸ್ ಪ್ರಿಯಾಂಕಾ ಅವರಿಗೆ ಕ್ರಶ್ ಆಗಿತ್ತು ಎಂದು ಅವರೇ ಹೇಳಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಅವರು ಒಂದು ಟೈಮ್ ಅವರ ಪೇರೆಂಟ್ಸ್ನ ಸೆಟ್ಟಿಗೆ ಕರೆದುಕೊಂಡು ಹೋದಾಗ ಅವರ ಪೇರೆಂಟ್ಸ್ ನಟನನ್ನು ನೋಡಿ ನೀವಿಬ್ಬರು ಜೋಡಿಯಾದರೆ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳಿದ್ರಂತೆ. ಆದರೆ ಅವರಿಬ್ಬರು ಒಳ್ಳೆಯ ಫ್ರೆಂಡ್, ನಮ್ಮ ನಡುವೆ ಯಾವುದೇ ರೀತಿ ಪ್ರೀತಿ ಇಲ್ಲ ಎಂದು ಅವರ ಮನೆಯವರಿಗೆ ಹೇಳಿದ್ದಾರಂತೆ. ಆದರೆ ಅವರ ಮನೆಗೆ ಲವ್ ಮ್ಯಾರೇಜ್ ಆದರೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಲವ್ ಮಾಡಿದ್ರೆ ಇದೇ ಹುಡುಗನ ಮಾಡು ಅಂತ ಸಜೆಸ್ಟ್ ಮಾಡಿ ಕಾಲೆಳೆದಿದ್ದಾರಂತೆ. ಹಾಗಂತ ಅವರೇ ಕೆಲವೊಂದು ಇಂಟರ್ವ್ಯೂವಲ್ಲಿ ಹೇಳಿದ್ದಾರೆ. ಆ್ಯಕ್ಚುಲಿ ಪ್ರಿಯಾಂಕಾ DS ಅವರು ಅಲಿಯಾಸ್ ಮೀನಾ ಅವರು ಮೂಲತಃ ಬೆಂಗಳೂರಿನವರು. ಅವರಿಗೆ ಒಬ್ಬ ತಮ್ಮ ಕೂಡ ಇದ್ದಾರೆ. ಅವರ ಬಾಲ್ಯದ ಜೀವನ ಎಲ್ಲ ಅವರ ಅಜ್ಜಿ ಮನೆಯಲ್ಲೇ ಕಳೆದಿದ್ದಾರೆ. ನಂತರ ಎಜುಕೇಷನ್ಗಾಗಿ ಬೆಂಗಳೂರಿಗೆ ಬಂದು ಅವರ ಅಪ್ಪ ಅಮ್ಮ ಜೊತೆ ಸೆಟಲ್ ಆಗಿದ್ದಾರಂತೆ. ಸದ್ಯಕ್ಕೆ ಅವರು ಅವರ ಅಪ್ಪ ಅಮ್ಮ ಜೊತೆ ಬೆಂಗಳೂರಿನಲ್ಲೇ ಇದ್ದಾರೆ. ಅವರ ತಂದೆ ಕೂಡ ಒಬ್ಬ ಅಡುಗೆ ಭಟ್ಟ, ತಾಯಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತ ಹೇಳಿದ್ದಾರೆ. ಪ್ರಿಯಾಂಕಾ ಅವರಿಗೆ ಸಿನಿಮಾದಲ್ಲಿ ಮಿಂಚಬೇಕು ಎಂಬ ದೊಡ್ಡ ಆಸೆ ಇದೆಯಂತೆ. ಯಾವುದಾದ್ರೂ ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಕ್ಕರೆ ಕಣ್ಣು ಮುಚ್ಚಿ ಒಪ್ಪಿಕೊಳ್ಳುತ್ತೇನೆ ಎಂದು ಅವರು ಇಂಟರ್ವ್ಯೂ ಹೇಳಿಕೊಂಡಿದ್ದಾರೆ. ಅವರ ಮನೆಯವರಿಗೂ ಕೂಡ ಅವರನ್ನು ಯಾವಾಗ ಬಿಗ್ ಸ್ಕ್ರೀನಲ್ಲಿ ನೋಡಲು ಕಾಯುತ್ತಿದ್ದಾರೆ, ಯಾವಾಗ ನೋಡುತ್ತೀವಿ ಎಂದು ಕಾಯುತ್ತಿದ್ದಾರಂತೆ. ಒಟ್ಟಾರೆಯಾಗಿ ಅವರಿಗೆ ಬಿಗ್ ಸ್ಕ್ರೀನಲ್ಲಿ ಬರುವುದಂದರೆ ತುಂಬ ಆಸೆ ಅಂತೆ. ಸದ್ಯಕ್ಕೆ ಅವರು ಸಿಂಗಲ್ ಆಗೇ ಇದ್ದಾರೆ. ಒಳ್ಳೆಯ ಹುಡುಗ ಸಿಕ್ಕರೆ ಮದುವೆ ಆಗುತ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಮನೇಲಿ ಯಾವುದೇ ರೀತಿ ಲವ್ ಮ್ಯಾರೇಜಿಗೆ ಅಡೆತಡೆ ಇಲ್ಲ, ಲವ್ ಮ್ಯಾರೇಜ್ ಕೂಡ ಆಗು ಅಂತ ಮುಂಚಿತವಾಗಿ ನಮ್ಮ ಮನೇಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇದು ಮೀನಾ ಅವರ ಕಥೆ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮೀನಾ ಎಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.